ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ತೀವ್ರವಾಗ್ತಾ ಇದೆ. ಬಿಸಿಲಿಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಯ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬಿಸಿಲಿನ ಝಳಕ್ಕೆ ಹೀಟ್ ಸ್ಟ್ರೋಕ್ನಿಂದ ರಾಯಚೂರಿನಲ್ಲಿ ಸಾವಾಗಿದೆ. ಇದೀಗ ಯಾದಗಿರಿ ಜಿಲ್ಲೆಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರೋದು. ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಇದೆ. 40 ಡಿಗ್ರಿ ಸೆಲ್ಸಿಯಸ್ ಯಾದಗಿರಿಯಲ್ಲಿ. ಕಾಲಿಡಕ್ಕಾಗಲ್ಲ ರಸ್ತೆ ಮೇಲೆ, ಮನೆಯಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಅಲ್ಲಿನ ಜನ ಭಾಳ ಗಟ್ಟಿ, ಸ್ಟ್ರಾಂಗ್. ಸೊ ಹಂಗಾಗಿ ಅವರೆಲ್ಲ ಬದುಕ್ಬಿಡ್ತಾರೆ. ಬಟ್ ಆದರೂ ಕೂಡ ಒಂದಿಷ್ಟು ಬಿಸಿಲಿನಿಂದ ತಡ್ಕೊಳ್ಳೋದಕ್ಕಾಗದೆ ಪಾಪ ಸಾವುಗಳಾಗ್ತಾ ಇದ್ದಾವಲ್ಲಿ. ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳೋದಕ್ಕೆ ವೈದ್ಯರಿಂದ ಮನವಿ ಮಾಡಿಕೊಳ್ಳಲಾಗಿದೆ. ಬಿಸಿಲಿನ ತಾಪಮಾನದ ಬಗ್ಗೆ ಗ್ಯಾರಂಟಿ ನ್ಯೂಸ್ನೊಂದಿಗೆ ಯಾದಗಿರಿ DHO ಡಾಕ್ಟರ್ ಮಹೇಶ್ ಬಿರಾದಾರ್ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ರಾಜ್ಯದಲ್ಲಿ ದಿನೇ ದಿನೇ ರಣ ಬಿಸಿಲು ಹೆಚ್ಚಾಗ್ತಾ ಇದೆ. ರಣ ಬಿಸಿಲಿಗೆ ಈಗ ರಾಜ್ಯದ ಜನರು ನಲಿಗೋಗಿದ್ದಾರೆ. ಆದರೆ ಈಗ ಹೀಟ್ ಸ್ಟ್ರೋಕ್ದಿಂದ ರಾಜ್ಯದಲ್ಲಿ ಮೃತಪಡುವಂಥ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಈ ಬಗ್ಗೆ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯಲ್ಲಿ ಜನರಿಗೆ ಯಾವ ರೀತಿ ಹೀಟ್ ಸ್ಟ್ರೋಕ್ದಿಂದ ಮುನ್ನೆಚ್ಚರಿಕೆ ವಹಿಸಬೇಕೆಂಬುದರ ಬಗ್ಗೆ ಏನು ಹೇಳ್ತಾರೆ ಎಂಬುದ್ರ ಬಗ್ಗೆ ಕೇಳಲು ಈ ಬಗ್ಗೆ DHO ಡಾಕ್ಟರ್ ಮಹೇಶ್ ಬಿರಾದಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಕ್ಕೇನ ಸರ್, ಈಗ ರಾಜ್ಯದಲ್ಲಿ ಈಗಲೇ ಬಿಸಿಲು ಕೂಡ ಹೆಚ್ಚಾಗ್ತಾ ಇದೆ. ಹೀಟ್ ಸ್ಟ್ರೋಕ್ದಿಂದ ಮೃತಪಡುವಂಥ ಕೇಸ್ ಕೂಡ ಹೆಚ್ಚಾಗ್ತಾ ಇದೆ. ಜನರು ಏನು ಎಚ್ಚರಿಕೆ ವಹಿಸಬೇಕು? ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿಯೂ ಕೂಡ ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಜನರು ಏನಂತಂದರೆ ಬಿಸಿಲಿನ ತಾಪಮಾನದಿಂದ ಬಚಾವಾಗಲಿಕ್ಕೆ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಸಿಬ್ಬಂದಿಯವರು ಇದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಏನಂತಂದರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥವ್ರು, ನರೇಗಾ ವರ್ಕರ್ಸ್ ಇರ್ಬೋದು, ಒಕ್ಕಲ್ತನ ಮಾಡ್ತಕ್ಕಂಥವ್ರು ಇರ್ಬೋದು, ಮತ್ತು ಕಟ್ಟಡ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು, ತಾವು ಏನಂತಂದರೆ 11 ಗಂಟೆ ತನಕ, ಮುಂಜಾನೆ 11 ಗಂಟೆಯವರೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ನೆರಳಿನ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ 12 ಗಂಟೆಯಿಂದ 4 ಗಂಟೆವರೆಗೆ ತಾಪಮಾನ ಜಾಸ್ತಿ ಇರ್ತದೆ ಮತ್ತು ಬಿಸಿ ಗಾಳಿ ಬೀಸಿ ಏನಂತಂದರೆ ನಿರ್ಜಲೀಕರಣ ಆಗಿ ಸ್ಟ್ರೋಕ್ ಆಗುವಂಥ ಸಂಭವ ಇರ್ತದೆ. ಅದಕ್ಕಾಗಿ ತಾವೇನೆಂದರೆ ನೆರಳಿನ ಪ್ರದೇಶ ಇರಿಸಬೇಕು ಮತ್ತು ಹೆಚ್ಚು ನೀರನ್ನು ಕುಡಿತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನಂತಂದರೆ ಈ ಒಂದು ಹೀಟ್ ಸ್ಟ್ರೋಕ್, ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳ ಬಗ್ಗೆ ಬಾಣಂತಿಯರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಈ ಗರ್ಭಿಣಿಯವರು ಮತ್ತು ನವಜಾತ ಶಿಶುಗಳಿಗೂ ಕೂಡ ಈ ಒಂದು ಈ ಒಂದು ಬಾಣಂತಿಯರಿಗೆ ಏನಂತಂದರೆ ಈ ಬಿಸಿ ಗಾಳಿಯಿಂದ ಮತ್ತು ಈ ಬಿಸಿಲಿನ ತಾಪಮಾನದಿಂದ ನಿರ್ಜಲೀಕರಣ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಸೊ ಅವರು ಕೂಡ ಏನಂದರೆ ಜಾಸ್ತಿ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು ಮತ್ತು 11 ಗಂಟೆ ಆದಮೇಲೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು ತಪ್ಪಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಾವೇನಂದರೆ ಈ ಬಿಸಿಲಿಂದ ಆಗ್ತಕ್ಕಂಥ ಅನಾರೋಗ್ಯದಿಂದ ಒಂದು ಬಚಾವಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹೀಟ್ ಸ್ಟ್ರೋಕ್ ಯಾದಗಿರಿ ಜಿಲ್ಲೆಯಲ್ಲಿ ಕೇಸ್ ಬೆಳಕಿಗೆ ಬಂದ ಸರ್, ಯಾರನ್ನ ಅಡ್ಮಿಟ್ ಆಗಿದ್ದು? ಇಲ್ಲ, ಈಗಾಗಲೇ ನಾವು ಏನಂತಂದರೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ವಿಶೇಷವಾದಂಥ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ದೆವು. ಆದರೆ ಇಲ್ಲಿವರೆಗೆ ಈ ಬಿಸಿಲಿನಿಂದ ಅನಾರೋಗ್ಯಕ್ಕೊಳಗಾದಂಥ ಯಾವುದೇ ರೋಗಿಗಳ ಪ್ರಕರಣಗಳು ನಮಗೆ ಬೆಳಕಿಗೆ ಬಂದಿಲ್ಲ. ಬಂದಾಗ ನಾವು ಅಂದರೆ ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡ್ಕೊಂಡು ಎಲ್ಲ ಕಡೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಕೂಡ ಈ ಒಂದು ಹೀಟ್ ಸ್ಟ್ರೋಕ್ಲಿಂದ ಅಥವಾ ನಿರ್ಜಲೀಕರಣ ಆಗ್ತಕ್ಕಂಥವರಿಗೆ ಏನು ಚಿಕಿತ್ಸೆ ಕೊಡಬೇಕು ಎಲ್ಲ ವ್ಯವಸ್ಥೆ ಕೂಡ ನಾವು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇದು ಯಾದಗಿರಿ DHO ಡಾಕ್ಟರ್ ಮಹೇಶ್ ಬಿರಾದಾರ್ ಅವರ ಅಭಿಪ್ರಾಯ ಕೂಡ ಆಗಿದೆ. ಈಗಲೇ ಹೀಟ್ ಸ್ಟ್ರೋಕ್ ಬಗ್ಗೆ ಜನರು ಕೂಡ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು. ಆದರೆ ಆರೋಗ್ಯ ಇಲಾಖೆಯು ಕೂಡ ನಾವು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದುಕೊಂಡು ಎಲ್ಲ ಆಸ್ಪತ್ರೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೂಡ ವಹಿಸಿ ಅಗತ್ಯ ಹೀಟ್ ಸ್ಟ್ರೋಕ್ ಕೇಸ್ ಬಂದರೆ ಅಗತ್ಯ ಚಿಕಿತ್ಸೆ ಕೊಡಲು ಕೂಡ ನಾವು ಅಗತ್ಯ ತಯಾರಿ ಕೂಡ ಮಾಡಿದ್ದೇವೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಾನಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.